ನಿಮ್ಮ ಮಧ್ಯಕ್ಕೆ ಬಾಣ ಸ್ವಲ್ಪ ಮುಂದೆ ಬಾಡ ಅಷ್ಟೇ ಸೀಲ ಸ್ವಲ್ಪ ಮೇಲೆ ಎಲ್ಲ ನೀವು ಕಡೆ ಇದೆ. ಅಲ್ಲಿ ನಾವು 150 ಅಡಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸುವಂತೆ ಒತ್ತಾಯ ಯಾಕೆ ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ 120 ಅಡಿ ಇದೆ ನಮ್ಮ ಭಾರತ ರಾಜ್ಯದಲ್ಲಿ. ಹಾಗೆ ಆಂಧ್ರದಲ್ಲಿ 125 ಅಡಿ ಪುತ್ತಳಿ ನಿರ್ಮಾಣ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜಧಾನಿ ನಮ್ಮದು ಆಗಿರುವಾಗ ಇಲ್ಲಿ ಯಾಕೆ 150 ಅಡಿ ಇರಬಾರ್ದು ಅಂತ ನಮ್ಮ ಪ್ರಶ್ನೆ. ನಾವಿವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶನೇ ಇದು. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಾವು ಒತ್ತಾಯ ಮಾಡ್ತಾ ಇರೋದು 150 ಅಡಿ. ಎಲ್ಲ ಜಾತಿ ವರ್ಗಗಳ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಪುತ್ತಳಿ 150 ಅಡಿ ನಮ್ಗೆ ಬೇಕೇ ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಏನು ಏರ್ಪೋರ್ಟಲ್ಲಿ ಕೆಂಪೇಗೌಡರ ಪುತ್ತಳಿ ನಿರ್ಮಾಣವಾಗಿದೆ. ನಮಗೆಲ್ಲ ಖುಷಿಯಾಗಿದೆ, ನಿಮ್ಮೆಲ್ಲರೂ ಖುಷಿಯಾಗಿದೆ. ನಮಗೆ ಖುಷಿ ಆಗ್ಬೇಕಂತ ಹೇಳಿದ್ರೆ 150 ಅಡಿ ನಿರ್ಮಾಣ ಆಗಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ತಳಿ ನಿರ್ಮಾಣಕ್ಕೆ ಒತ್ತಾಯಿಸಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ಮೊದಲಿಗೆ ನಾವು DC ಅವರಿಗೆ ಒಂದು ಮನವಿ ಕೊಡ್ತೀವಿ. ಆ ಮನವಿ ಅವರು ಏನು ನಿಮ್ಮ ಮಾಧ್ಯಮ ಮಿತ್ರರು ಏನು ತಿಳಿಸಿ ಹೇಳ್ತಿರೋ ಅದ್ರ ಮೇಲೆ ನಮ್ಮ ಒತ್ತಾಯ ನಿಂತಿರುತ್ತೆ ಅಂತ ಹೇಳ್ತಾ ಈ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ವತಿಯಿಂದ ಕರ್ನಾಟಕದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಜೈ ಭೀಮ್. ಏನೇ ದಿನ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ಪತ್ರಿಕೆ ಒಂದು ಮೀಟಿಂಗನ್ನು ಕರೆದಿದ್ದೀರಿ. ಏನು ಪತ್ರಿಕೆ ಮೀಟಿಂಗಲ್ಲಿ ಇರ್ತಕ್ಕಂಥ ವಿಚಾರ ಅಂದರೆ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ವಿಶ್ವಮಾನವ, ಪುಸ್ತಕದ ಪ್ರೇಮಿ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಲಿಯನ್ನು ಈಗಾಗಲೇ ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ 120 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 120 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ 150 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡಿಕೊಡ್ಬೇಕೆಂದು ನಾವು ಆನೇಕಲ್ಲು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ನಾವು ಒಂದು ಪತ್ರಿಕೆ ಬಸ್ಸಿಗೆ ನಾವು ನಿರ್ಮಾಣ ಮಾಡಬೇಕು. ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ಮತ್ತು TV ಮಾಧ್ಯಮ ಮಿತ್ರರಲ್ಲಿ ನಾವು ಹೇಳ್ಕೊತಾ ಇದ್ದೀವಿ. ಈ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿಲ್ಲ ಅಂತ ಪಕ್ಷದಲ್ಲಿ ನಾವು ವಿಧಾನಸೌಧಕ್ಕೆ ಒಂದು ಸಾವಿರಾರು ಜನ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಮುತ್ತಿಗೆ ಹಾಕಬೇಕಂತ ಹೇಳಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಜೈ ಭೀಮ್. ನನ್ನ ಹೆಸರು ಡಾಕ್ಟರ್ M. ಕೃಷ್ಣಪ್ಪ ಅಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಸಂಸ್ಥಾಪಕರು. ಏನೇ ದಿನ ನಾವು ಪತ್ರಿಕೆ ಒಂದು ಪ್ರಕಟಣೆಗಾಗಿ ನಾವು ಒಂದು ಮೀಟಿಂಗ್ ಕರೆದಿದ್ವಿ. ಏನಿವತ್ತು ನಮ್ಮ ಅಜೆಂಡಾ ಸಂಘಟನೆ ಏನಂದರೆ ಈಗಾಗಲೇ ನಮ್ಮ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಾಧನೆಗಳನ್ನು ಗುರುತಿಸಿ 120 ಅಡಿ ಪುತ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಸಹ 125 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಒಂದು ಜಾಗ ಸರ್ಕಾರ ಗೌರ್ಮೆಂಟ್ ಜಾಗವನ್ನು ಗುರುತಿಸಿ 150 ಅಡಿ ಬಾಬಾ ಸಾಹೇಬ್ ಪುತ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಮನವಿಯನ್ನು ಮಾಡ್ತಾಯಿದ್ವಿ ಮತ್ತು ಎಚ್ಚರಿಕೆ ಒಂದು ಸರ್ಕಾರ ಕೊಡ್ತಾ ಇದ್ವಿ. ಯಾವ ಭಾಗದಲ್ಲಿ ಮಾಡಬೇಕು ಸರ್? ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಭಾಗ ಒಳ್ಳೆ ಗೌರ್ಮೆಂಟ್ ಒಳ್ಳೆ ಸರ್ಕಾರಿ ಜಾಗದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಗುರುತಿಸಿ ಒಂದು ಪುತ್ಲಿ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಾವು ಅಭಿಪ್ರಾಯ. ಈಗ ಸರ್ಕಾರ ನಿಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂದರೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಸ್ಪಂದಿಸಿಲ್ಲ ಅಂದರೆ ಈಗಾಗಲೇ 2 ದಿನ ಮುಂಚೆ ಒಂದು ಪ್ರತಿಭಟನೆ ಮಾಡಿದಿರಿ. ಇನ್ನೂ ಅದಕ್ಕಿಂತ ದೊಡ್ಡ ಒಂದು ಉಗ್ರವಾದ ಒಂದು ಪ್ರತಿಭಟನೆ ಮತ್ತು ಭಾರಿ ಬೃಹತ್ ಪ್ರತಿಭಟನೆ ಜನರ ಸಮ್ಮುಖದಲ್ಲಿ ಸೇರಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ. ಎಷ್ಟು ದಿನ ಗಡುವು ಕೊಡ್ತೀರಾ ಸರ್? ಒಂದು 15 ದಿನ ಟೈಮ್ ಕೊಡ್ತೀವಿ, ಒಂದು 20 ದಿನ ಟೈಮ್ ಕೊಡ್ತೀವಿ, 1 ತಿಂಗಳು ಟೈಮ್ ಕೊಡ್ತೀವಿ. ನೋಡ್ತೀವಿ, ಕೊಡಿಲ್ಲ ನಮ್ಮ ಗೌರವ ನಮ್ಮ ಸಂಘಟನೆಗೆ ಬೆಲೆ ಕೊಡಲಿಲ್ಲ ಅಂದರೆ ನಾವು ಒಂದು 23,000 ಜನ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ವಿಧಾನಸೌಧ ಚಲೋ ಇಲ್ಲ ವಿಧಾನಸೌಧ ಮುತ್ತಿಗೆ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ರಾಜ್ಯ ಸಮಿತಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್. ನಮ್ಮ ಒಂದು ಏನು ಪತ್ರಿಕಾಗೋಷ್ಠಿ ಮಾಧ್ಯಮ ಏನು ಕರೆದಿದ್ದೀವಿ ಅಂದರೆ
150 ಅಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ವಿ ಸರ್ಕಾರಕ್ಕೆ. ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಆನೇಕಲ್ ತಾಲೂಕಿಂದ ಬೆಂಗಳೂರು ಏನು ನಮ್ಮ ವಿಧಾನಸೌಧ ಅಂದರೆ ಕಾಲ್ನಡಿಗೆಯಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವೇನು ಈಗ ಸರ್ಕಾರಕ್ಕೆ ಇವಾಗ 150 ಅಡಿ ಪುತ್ಥಳಿ ಆಗಬೇಕು ಅಂತ ಏನು ಬೇಡಿಕೆ ಇಟ್ಟಿದ್ದೀವಿ, ದಯಮಾಡಿ ಆದಷ್ಟು ಬೇಗ ಇದನ್ನು ಕೈಗೆತ್ಕೊಳ್ಳಿ. ಇದರಿಂದ ನಿಮಗೆ ಹೆಸರು ಬರುತ್ತೆ ಹೊರತು, ಒಂದು ಕೀರ್ತಿ ಬರ್ತದೆ ಹೊರತು ಬೇರೆ ಏನು ಕೆಟ್ಟ ಹೆಸರು ಅಂತ ಬರೋವಂಥದ್ದು ಏನಿಲ್ಲ. ಉದಯಕವಿ ರವಿಚಂದ್ರ ಎಸ್ ಅಂತೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ. ಇವತ್ತು ನಮ್ಮ ಒಂದು ಸಂಘಟನೆಯ ವತಿಯಿಂದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ 150 ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಬೆಂಗಳೂರಿನ ಒಂದು ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ, ಜನಾಂಗ, ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕ ಅಲ್ಲ. ಅವರು ಇಡೀ ವಿಶ್ವನೇ ಕೊಂಡಾಡ್ತಾ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ಅವರ ಒಂದು ಹೆಸರಿನಲ್ಲಿ ಏನು ವಿಶ್ವಸಂಸ್ಥೆನೇ ಇವತ್ತು ವರ್ಲ್ಡ್ ನಾಲೆಜ್ ಡೇ ಅಂತ ಹೇಳ್ಬಿಟ್ಟು ವಿಶ್ವ ಜ್ಞಾನ ದಿನಾಚರಣೆ ಅಂತೇಳಿ ಅವರ ಹೆಸರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರೋದನ್ನು ಇಡೀ ಜಗತ್ತೇ ನೋಡ್ತಾ ಇದೆ. ಸೊ ಹಾಗಾಗಿ ನಮ್ಮ ದಲಿತ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ತಾ ಇರ್ತಾರಲ್ವ, ಅಂಥವರ ಸರ್ಕಾರನೇ ಇವತ್ತಿರೋದ್ರಿಂದ ಆ ಒಂದು ಸರ್ಕಾರ ಇರ್ತಕ್ಕಂಥ ಈ ಒಂದು ವ್ಯಾಪ್ತಿಯಲ್ಲೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ.